मातरं मे मातरिष्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जरजरयितर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं वित्तस्य मध्वस्य जगती गुरोः पूर्वाचार्यमहिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो ವ್ಯಾಸಪ್ರಚೋದಯಾತ್. 52ನೆಯ ಅಧ್ಯಾಯದಲ್ಲಿ ನಾವೀಗ 24ನೆಯ ಶ್ಲೋಕದಲ್ಲಿ ಇದ್ದೇವೆ. ಯದ್ಯಪ್ಯಸ್ಯ ವಿಪತ್ತಿ ಸ್ಯಾತ್ ರಕ್ಷಮಾಣಸ್ಯ ವೈ ಪ್ರಜಾಃ ಸೋಪ್ಯಸ್ಯ ವಿಮಲೋ ಧರ್ಮಃ ಏವಂ ವೃತ್ತಾ ಹಿ ಭೂಮಿಪಾಃ. ರಾಜ ರಕ್ಷಣೆ ಮಾಡ್ತಾ ಇರುವಾಗ ಪ್ರಜೆಗಳನ್ನು ಸ್ವಯಂ ವಿಪತ್ತಿಗೊಳಗಾದರೂ ಕೂಡ ಯೋಗ್ಯವಾದ ಲೋಕವನ್ನು ಹೊಂದುತ್ತಾನೆ. ಏಷತೆ ರಾಜಧರ್ಮಾಣಾಂ ಲೇಷಸ್ಸಮನುವರ್ಣಿತಃ ಭೂಯಸ್ತೆ ಯತ್ರ ಸಂದೇಹಃ ತದ್ಬ್ರೂಹಿ ಕುರುನಂದನ. ನೋಡು, ರಾಜಧರ್ಮದ ಲೇಷವನ್ನು ನಾನು ಹೇಳಿದ್ದೇನೆ, ನಿನಗೆ ಏನು ಸಂದೇಹ ಇದೆ ಅದನ್ನು ಹೇಳು, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ವೈಶಂಪಾಯನಃ ತಥೋ ವ್ಯಾಸಶ್ಚ ಭಗವಾನ್ ದೇವಸ್ಥಾನೋಷ್ಮಯೇವ ಚ ವಾಸುದೇವ ಕೃಪಶ್ಚೈವ ಸಾತ್ಯಕಿ ಸಂಜಯಸ್ತಥಾ. ಆಮೇಲೆ ವೇದವ್ಯಾಸರು, ದೇವಸ್ಥಾನ, ಅಶ್ಮ, ಶ್ರೀಕೃಷ್ಣ, ಕೃಪಾ, ಸಾತ್ಯಕಿ, ಸಂಜಯ ಅವರೆಲ್ಲರೂ ಕೂಡ ಬಹಳ ಚೆನ್ನಾಗಿ ಹೇಳಿದ್ದೀರ ಭೀಷ್ಮಾಚಾರ್ಯರೇ ಅಂದ್ರಂತೆ. ಸಾಧು ಸಾಧ್ವಿತಿ ಸಂಹೃಷ್ಟಾ ಘುಷ್ಯಮಾಣೈರಿವಾನನೈ ಅಸ್ತು ವನಸ್ತೆ ನರವ್ಯಾಘ್ರಂ ಭೀಷ್ಮಂ ಧರ್ಮಭೃತಾಂವರಂ. ಬಹಳ ಚೆನ್ನಾಗಿ ಹೇಳಿದ್ರಿ ಅಂತ ಕೊಂಡಾಡಿದರು. ತಥೋ ದೀನಮನಾ ಭೀಷ್ಮಮುವಾಚ ಕುರುನಂದನಃ ನೇತ್ರಾಭ್ಯಾಂ ಅಶ್ರುಪೂರ್ಣಾಭ್ಯಾಂ ಪಾದೌ ತಸ್ಯ ಶನೈ ಸ್ಪೃಶನ್. ಧರ್ಮರಾಜ ದೀನನಾಗಿ ಇದ್ದ, ಕಣ್ಣಲ್ಲಿ ನೀರು ತುಂಬಿದೆ. ನಿಧಾನವಾಗಿ ಎದ್ದು ಭೀಷ್ಮಾಚಾರ್ಯರ ಅಡಿಗಳಿಗೆ ನಮಸ್ಕಾರ ಮಾಡಿ ಹೇಳಿದ, ಗತ್ವೇದಾನೀಂ ಶ್ವಸ್ಸಂದೇಹಂ ಪ್ರವಕ್ಷ್ಯಾಮಿ ಪಿತಾಮಹ ಉಪೈತಿ ಸವಿತಾ ಹ್ಯಸ್ತಂ ರಸಮಾಪೀಯ ಪಾರ್ಥಿವಂ. ಅಜ್ಜ, ಸಂಜೆಯಾಗಿದೆ, ಇವತ್ತು ಹೋಗಿ ರಾತ್ರಿ ವಿಶ್ರಮಿಸಿ ನಾಳೆ ಬೆಳಗ್ಗೆ ಬಂದು ನನ್ನ ಸಂದೇಹವನ್ನು ಕೇಳ್ತೇನೆ ಎಂದ. ಅಂದರೆ ಮೊದಲನೆಯ ದಿವಸದ ಭೀಷ್ಮ ಮತ್ತು ಧರ್ಮರಾಜನ ಮೀಟಿಂಗ್ ಮುಗೀತು. ಅವನು ಹೇಳುವಾಗ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ರಸಮಾಪೀಯ ಪಾರ್ಥಿವಂ ಅಂತ. ಭೂಮಿಯ ರಸವನ್ನು ಹೀರಿ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ. ತಥೋ ದ್ವಿಜಾತೀನ್ ಅಭಿವಾದ್ಯ ಕೇಶವಃ ಕೃಪಶ್ಚ ತೇ ಚೈವ ಯುಧಿಷ್ಠಿರಾದಯಃ ಪ್ರದಕ್ಷಿಣೀಕೃತ್ಯ ಮಹಾನದೀಸುತಂ ತಥೋ ರಥಾನಾರುರುಹುರ್ಮುದಾಯುತಾಃ. ಆಮೇಲೆ ಬ್ರಾಹ್ಮಣರಿಗೆ ನಮಸ್ಕರಿಸಿ ಶ್ರೀಕೃಷ್ಣ ಮಹಾನದೀಸುತಂ ಗಂಗೆಯ ಮಗ ಭೀಷ್ಮರನ್ನು ಸುತ್ತುವರಿದು ರಥವನ್ನು ಏರಿದ. ಉಳಿದವರು ಕೂಡ ರಥವನ್ನು ಏರಿದರು. ದೃಶದ್ವತೀಂ ಚಾಪ್ಯವಗಾಶ್ಯ ಸೂರತಾಃ ಕೃತೋದಕಾರ್ಥಾಃ ಕೃತಜಪ್ಯಮಂಗಲಾಃ ಉಪಾಸ್ಯ ಸಂಧ್ಯಾಂ ವಿಧಿವತ್ ಪರಂತಪಾಃ ತತಃ ಪುರಂತೆ ವಿವಿಚುರ್ಗಜಾಹ್ವಯಂ. ಆಮೇಲೆ ದೃಶದ್ವತಿ ಅಂತನ್ನುವ ನದಿಯಲ್ಲಿ ಸ್ನಾನ ಮಾಡಿ ಜಪ ಮಾಡಿ ಸಾಯಂ ಸಂಧ್ಯಾ ವಂದನೆಯನ್ನು ಮುಗಿಸಿ
ಪಟ್ಟಣಕ್ಕೆ ತೆರಳಿದರು ಅನ್ನುವಲ್ಲಿಗೆ ಮೊದಲನೆಯ ದಿವಸದ ಭೀಷ್ಮಾಚಾರ್ಯರ ಚಿಂತನೆ ಮುಗಿತು. ಇಲ್ಲಿಗೆ 52ನೆಯ ಅಧ್ಯಾಯವು ಮುಗಿತು. ವೈಶಂಪಾಯನಃ ತತಃಕಲ್ಯಂ ಸಮುತ್ಥಾಯ ಕೃತಪೌರ್ವಾಹ್ನಿಕ ಕ್ರಿಯಾ ಯಯುಸ್ತೆ ನಗರಾಕಾರೈಃ ರಥೈಃ ಪಾಂಡವಯಾದವಾಃ. ಬೆಳಗ್ಗೆ ಎದ್ದು ಬೇಗ ಜಪಾದಿಗಳನ್ನು ಮಾಡಿ ರಥವನ್ನು ಏರಿ ಪಾಂಡವರು ಯಾದವರೆಲ್ಲ ಹೊರಟ್ರಂತೆ. ಪ್ರತಿಪದ್ಯ ಕುರುಕ್ಷೇತ್ರಂ ಭೀಷ್ಮಮಾಸಾದ್ಯ ಚಾನಘಂ ಸುಖಂಚ ರಜನೀಂ ಪೃಷ್ಟ್ವಾ ಗಾಂಗೇಯಂ ರಥಿನಾಂವರಂ. ಕುರುಕ್ಷೇತ್ರಕ್ಕೆ ಹೋಗಿ ಸುಖವೇ ಅಂತ ಕೇಳಿದರು. ವ್ಯಾಸಾದೀನಭಿವಂದ್ಯರ್ಷೀನ್ ಸರ್ವೈಸ್ತೈಶ್ಚಾಭಿನಂದಿತಾ ನಿಷೇಧುರಭಿತೋ ಭೀಷ್ಮಂ ಪರಿವಾರ್ಯ ಸಮಂತತಃ. ವೇದವ್ಯಾಸರೇ ಮೊದಲಾದ ಋಷಿಗಳನ್ನು ನಮಸ್ಕರಿಸಿ ಅವರಿಂದ ಅಭಿವಂದಿತರಾಗಿ ಭೀಷ್ಮರ ಸುತ್ತ ಧರ್ಮರಾಜಾದಿಗಳು ಕೂತರು. ಇದು 2ನೇ ದಿವಸ. 2ನೇ ದಿವಸದ ಆರಂಭದಲ್ಲಿ ಧರ್ಮರಾಜ ಕೇಳ್ತಾನೆ, ಯೇಷ ರಾಜನ್ ರಾಜೇತಿ ಶಬ್ದಶ್ಚರತಿ ಭಾರತ ಕಥಮೇಷ ಸಮುತ್ಪನ್ನಃ ತನ್ಮೇ ಬ್ರೂಹಿ ಪಿತಾಮಹ. ಯುಧಿಷ್ಠಿರ ಕೇಳ್ತಾನೆ ಭೀಷ್ಮರನ್ನ, ಭೀಷ್ಮಾಚಾರ್ಯರೇ, ರಾಜ ರಾಜ ಅಂತೆಲ್ಲರೂ ನಮ್ಮಂಥವ್ರನ್ನ ಕರೀತಾರೆ. ಹಿಂದೆ ಎಷ್ಟೋ ಜನ ರಾಜರಾಗಿ ಹೋಗಿದ್ರು. ಆ ರಾಜ ಶಬ್ದ ಹೇಗೆ ಬಂತು, ಏನನ್ನು ಹೇಳುತ್ತೆ, ಯಾವ ವ್ಯಕ್ತಿಯನ್ನು ರಾಜ ಅಂತ ಕರಿಬೇಕು? ತುಲ್ಯಪಾಣಿ ಭುಜಗ್ರೀವ ತುಲ್ಯ ಬುದ್ಧೀಂದ್ರಿಯಾತ್ಮಕ ತುಲ್ಯ ದುಃಖ ಸುಖಾತ್ಮ ಚ ತುಲ್ಯ ದೃಷ್ಟಿ ಶಿರೋಧರ. ಎಲ್ಲರಿಗೂ ಇರೋ ಥರ ಕೈ ಇದೆ, ಎಲ್ಲರಿಗೂ ಇರೋ ಥರ ಕತ್ತಿದೆ, ಎಲ್ಲರಿಗೂ ಇರೋ ತರಹ ತೋಳಿದೆ, ಎಲ್ಲರಿಗೂ ಇರುವಷ್ಟೇ ಬುದ್ಧಿ ಅವನಿಗೂ ಇರುತ್ತೆ, ಎಲ್ಲರಿಗೂ ಇರುವ ಇಂದ್ರಿಯ ಅವನಿಗೂ ಇರುತ್ತೆ, ಅವನಿಗೂ ಚುಚ್ಚಿದ್ರೆ ನೋವಾಗತ್ತೆ, ಅವನಿಗೂ ಮಿದುವಾದ ಪದಾರ್ಥಗಳನ್ನು ಮುಟ್ಟಿದ್ರೆ ಸುಖ ಆಗ್ತದೆ. ಅವನು ಸಾಮಾನ್ಯ ಮನುಷ್ಯ ಎಷ್ಟು ದೂರ ನೋಡ್ತಾನೋ ಅಷ್ಟೇ ದೂರ ರಾಜನೂ ಕಾಣಲಿಕ್ಕಾಗೋದು. ಅವನ ತಲೆನೂ ಅಷ್ಟೇ ಇರುತ್ತೆ. ತುಲ್ಯ ಶುಕ್ರಾಸ್ಥಿ ಮಜ್ಜಾಚ ತುಲ್ಯ ಮಾಂಸಾಸೃಗೇವಚ ನಿಶ್ವಾಸೋಚ್ಛ್ವಾಸ ತುಲ್ಯಶ್ಚ ತುಲ್ಯ ಪ್ರಾಣ ಶರೀರವಾನ್. ಎಲ್ಲರಿಗೂ ಇರುವಂತೆ ಕಾಮ ಉಂಟು, ಎಲ್ಲರಿಗೂ ಇರುವಷ್ಟು ಮೂಳೆ ಇದೆ, ಏನು ಎಕ್ಸ್ಟ್ರಾ ಮೂಳೆ ಏನಿರಲ್ಲ. ಎಲ್ಲರಿಗೂ ಇರುವ ಬೋನ್ ಮ್ಯಾರೋ ಮಜ್ಜ ಅವನಿಗೂ ಇದೆ. ತುಲ್ಯ ಮಾಂಸ, ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬದುಕಲಿಕ್ಕೆ ಎಷ್ಟು ಮಾಂಸ ಬೇಕೋ ಅಷ್ಟು ಮಾಂಸ ಅವನಿಗೂ ಇರುತ್ತೆ. ಅಸೃಕ್ ಸಾಮಾನ್ಯ ಮನುಷ್ಯನಿಗಿರುವಷ್ಟು ರಕ್ತ, ಅವನು ಉಸಿರಾಡ್ತಾನೆ, ಉಸಿರಾಡದೆ ಏನಿರಲ್ಲ, ಉಸಿರು ತಗೊಳ್ತಾನೆ, ಉಸಿರು ಬಿಡ್ತಾನೆ. ತುಲ್ಯ ಶರೀರ, ಸಮಾನ ಜನ್ಮ ಮರಣ, ಅವನು ಎಲ್ಲರ ಥರ ಹುಟ್ತಾನೆ, ಎಲ್ಲರ ಥರ ಸಾಯ್ತಾನೆ. ಸಮಸ್ತರ್ವೈರ್ಗುಣೇಂದ್ರಣಾಂ ವಿಶಿಷ್ಟ ಬುದ್ಧೀನ್ ಶೂರಾಂಶ್ಚ ಕಥಮೇ ಕೋಧಿ ತಿಷ್ಠತಿ. ಯಾರಿಗೂ ಫೋನ್ ಬರ್ತಾ ಇತ್ತು, ತೊಂದರೆ ಇಲ್ಲ. ವಿಶಿಷ್ಟ ಬುದ್ಧೀನ್ ಶೂರಾಂಶ್ಚ ಕಥಮೇ ಕೋಧಿ ತಿಷ್ಠತಿ. ಕಥಮೇಕೋ ಮಹೀಂ ಕೃತ್ಸ್ನಾಂ ಶೂರವೀರ್ಯಾರ್ಯ ಶಂಕುಲಾಂ. ಅಲ್ಲ, ಅವನ ಕೈ ಕೆಳಗಡೆ ಇರುವವರು ಅದ್ಭುತವಾದ ಬುದ್ಧಿ ಇರುವವರಾಗಿರ್ತಾರೆ. ಎಲ್ಲ ಅದ್ಭುತವಾದ ಕೆಲಸ ಮಾಡುವವರು ಅವನ ಕೈ ಕೆಳಗಡೆ ಇರ್ತಾರೆ. ಅವನು ನೋಡಿದ್ರೆ ಆ ತರಹ ಏನಿರಲ್ಲ. ಇವಾಗ ಒಬ್ಬ ಸಾಮಾನ್ಯ ಜನರಿಗೆ ಅದ್ಭುತವಾದ ಪ್ರತಿಭೆ ಇರುತ್ತೆ. ಪ್ರಧಾನಿಯಾದವನಿಗೆ ಅಥವಾ ರಾಜನಿಗೆ ಅಂತಹ ಅದ್ಭುತವಾದ ಪ್ರತಿಭೆ ಏನೂ ಇರಲ್ಲ. ಅವ್ರು ಇವನ ಕೆಳಗಡೆ ಕೆಲಸ ಮಾಡ್ತಾರೆ. ಏನಕ್ಕೆ? ಯಾಕೆ ಗೊತ್ತಿಲ್ಲ. ಅತ್ಯಂತ ಸಾಮಾನ್ಯನ ಕೈ ಕೆಳಗಡೆ ಅಸಾಮಾನ್ಯರಾದವರು ಇರ್ತಾರೆ. ಯಾಕೆ? ಅದು ವಿಶೇಷತಃ ರಾಜನಿಗೆ. ಅವನು ಒಬ್ಬನೇ ಅವರೆಲ್ಲರ ಮೇಲ್ಗಡೆ ಇರ್ತಾನೆ. ಅನೇಕ ಶೂರರ ಮೇಲ್ಗಡೆ, ಅನೇಕ ಬುದ್ಧಿವಂತರ ಮೇಲ್ಗಡೆ, ಅನೇಕ ಬ್ರಾಹ್ಮಣರ ಮೇಲ್ಗಡೆ. ಬ್ರಾಹ್ಮಣರೆಲ್ಲ ಬಂದು ಅವನು ರಾಜನಾದವನು ಎತ್ತರದಲ್ಲಿ ನಿಂತಿರ್ತಾನೆ, ಇವನು ಕೆಳಗಡೆ ಬಂದು ನಿಂತ್ಕೊಂಡಿರ್ತಾನೆ. ರಾಜ ಕೂತ್ಕೊಳ್ಳೋ ತನಕ ಇವನು ಕೂತ್ಕೊಳ್ಳಿಕ್ಕಿಲ್ಲ.
ಏನಂತಹ ಸ್ಪೆಷಾಲಿಟಿ? ಏನು ರಾಜ ಅಂದರೆ? ಏಕಸ್ಯತು ಪ್ರಸಾದೇನ ಕೃತ್ಸ್ನೋ ಲೋಕ ಪ್ರಸೀದತಿ ವ್ಯಾಕುಲೆ ಚಾಕುಲಸ್ಸರ್ವೋ ಭವತೀತಿ ವಿನಿಶ್ಚಯ. ಅವನು ಸಂತೋಷವಾಗಿದ್ದರೆ ಪ್ರಜೆಗಳೆಲ್ಲ ಸಂತೋಷವಾಗಿರ್ತಾರೆ. ಅವನು ಸಂಕಟಗೊಂಡ್ರೆ ಪ್ರಜೆಗಳಿಗೆ ದಿಗಿಲು ಹಿಡಿಯುತ್ತೆ. ಏನು? ಏತದಿಚ್ಛಾಮ್ಯಹಂ ಶ್ರೋತುಂ ತತ್ತೋ ಹಿ ಭರತರ್ಷಭ ಸರ್ವಂ ತನ್ಮೇ ಯಥಾ ತತ್ವಂ ಪ್ರಬ್ರೂಹಿ ವದತಾಂವರ. ನಾನು ತಿಳ್ಕೊಳ್ಬೇಕು ಅಂತಿದ್ದೀನಿ, ಏನು ರಾಜನಾದವನು ಮೇಲ್ಗಡೆಯಿಂದಲ್ಲ ಬಿದ್ದಿದ್ದಾನೆ, ಅವನಿಗೆ ಯಾಕೆ ವೈಶಿಷ್ಟ್ಯ? ನೈತತ್ ಕಾರಣಮತ್ಯಲ್ಪಂ ಭವಿಷ್ಯತಿ ವಿಚಾಂಪತೆ ಯದೇಕಸ್ಮಿನ್ ಜಗತ್ ಸರ್ವಂ ದೇವವದ್ಯಾತಿ ಸನ್ನತಿಂ. ಇದಕ್ಕೆ ಖಂಡಿತ ಸ್ವಲ್ಪವಾದ ಕಾರಣ ಇರಲ್ಲ. ಎಲ್ಲವೂ ರಾಜನನ್ನು ಯಾಕೆ ಅವಲಂಬಿತವಾಗಿದೆ, ಎಲ್ಲವೂ ಯಾಕೆ ರಾಜಕೇಂದ್ರಿತ? ಬಹಳ ದೊಡ್ಡ ಕಾರಣವೇ ಇರಬೇಕು ಅಂತಾನೆ. ಧರ್ಮರಾಜನ ಈ ಪ್ರಶ್ನೆ ಏನಿದೆ ಇವತ್ತು ಸಿದ್ಧಾಂತ ಆಗೋಗಿದೆ. ಒಂದೇ ರಕ್ತ ಒಂದೇ ಗಾಳಿ. ಏನು? ಒಂದೇ ರಕ್ತ ಒಂದೇ ಗಾಳಿ, ತಿನ್ನೋ ಅನ್ನ ಒಂದೇ, ಅದೇ ಗಾಳಿಯಲ್ಲಿ ಉಸಿರು ಬಿಡ್ತೇವೆ. ಒಂದೇ ರಕ್ತ, ಎಲ್ಲರದ್ದು ಕೆಂಪು ರಕ್ತವೇ. ಏನು ಅವರು ದೊಡ್ಡವರು ಇವರು ಚಿಕ್ಕವರು ಅನ್ನೋದು ಅಂತಾರೆ. ಒಬ್ಬ ಹೀಗೆ ಮಾತಾಡ್ತಾ ಇದ್ದ. ನಮ್ಮಮ್ಮ ಇದ್ದಾಳಲ್ಲ, ಕೆಲವೊಮ್ಮೆ ಹೆಂಗೆ ಬುದ್ಧಿ ಓಡುತ್ತೆ ಅಂತಂದರೆ, ಅವಳು ಕೇಳಿದ್ಲು, ಓಹೋ ಎಲ್ಲರ ರಕ್ತನೂ ಒಂದೇನೋ? ಹೌದು, ನೀವು ಬ್ರಾಹ್ಮಣರು ಮಡಿ ಅಂತ ಹೇಳಿ ಒಂದು ಕಡೆ ಊಟ ಮಾಡ್ತೀರಾ, ಆಮೇಲೆ ನಮಗೆ ಹಾಕ್ತೀರಾ, ಯಾಕೆ ಅಂತ ಕೇಳ್ದ ಒಬ್ಬ. ಅದಕ್ಕೆ ಅವಳು ಹೇಳಿದ್ಲು, ಎಲ್ಲ ರಕ್ತ ಒಂದೇನಾ? ಹೌದು. ಹಾಗಾದರೆ ಬೇರೆ ಬೇರೆ ಗ್ರೂಪು ಅಂತ ಯಾಕೆ ಒದ್ದಾಡಬೇಕು? ಯಾರ್ದೋ ರಕ್ತ ಯಾರಿಗೋ ಹಾಕಿದ್ರೆ ಏನಾಗತ್ತೆ? ಗ್ರೂಪ್ ನೋಡೋದು ಯಾಕೆ ಅಂತ ಕೇಳೋದು. ನಿರುತ್ತರ. ನಾನಲ್ಲೇ ಕೂತ್ ಕೇಳ್ತಾ ಇದ್ದೆ, ನನಗೂ ಎಲ ಎಂಥ ಪಾಯಿಂಟು ಅಂತ ಅನ್ನಿಸ್ತು. ಹಾಗೆ ಅದರಿಂದ ಈಗ ಏನು ಸಮಾನತೆ ಅಂತ ಏನು ಹೇಳ್ತಾ ಇದ್ದಾರೆ, ಸಮಾನತೆ ಸಾಧ್ಯವೇ ಇಲ್ಲ. ಪ್ರೋಟೋಕಾಲ್ ಹೇಗೋ ಹಾಗೆ ನಡ್ಕೊಳ್ಳೋದು ಇರಲಿ, ಆದರೂ ಹೇಳ್ತಾರವರು. ಸುಮ್ಮನೆ ಪ್ರೋಟೋಕಾಲ್ ಬಿಡಬೇಕು ಅನ್ನೋದು, ಯಾವನು ಹಂಗೆ ಪ್ರೋಟೋಕಾಲ್ ಬಿಡಲ್ಲ. ಈಗ ಸಮಾನತೆಯನ್ನು ಹೇಳ್ತಾ ಇರ್ತಾರಲ್ಲ, ಸಮಾನತಾ ವೇದಿಕೆ, ಅವರು ನಾಳೆ ಪ್ರಧಾನಿಗಳಾದರೂ ಇದಾದರೂ ಇದೆ ಪ್ರೋಟೋಕಾಲ್, ಯಾರೂ ಬಿಡಲ್ಲ. ಏನು ಅರವಿಂದ ಕೇಜ್ರಿವಾಲ ಬಿಟ್ಟಿದ್ದು? ಯಾವನು ಬಿಡಲ್ಲ, ಸುಮ್ಮನೆ ಹೇಳೋದಷ್ಟೇ. ಯಾರೇ ಶಾಸಕರಾಗಲಿ ಝೀರೋ ಟ್ರಾಫಿಕಲ್ಲಿ ಹೋಗಲೇಬೇಕು ಅವರು. ಅವರು ಸ್ಪೆಷಲ್ ಇದೆ. ಅದರಿಂದಾಗಿ ಯುಧಿಷ್ಠಿರ ಅವತ್ತು ಪ್ರಶ್ನೆ ಮಾಡೋದ ತಿಳ್ಕೊಳ್ಳಿಕ್ಕೆ, ಇವ್ರ ಪ್ರಶ್ನೆ ಇಲ್ಲ, ಸಿದ್ಧಾಂತವೇ. ಸರಿ, ಭೀಷ್ಮಾಚಾರ ಉತ್ತರ ಏನಿರುತ್ತೆ? ರಾಜ ಏನ್ರಿ ಸ್ಪೆಷಲ್ಲು? ಎಲ್ರಿಗೂ ಸಮಾನವಾದ ಭುಜ, ಎಲ್ರಿಗೂ ಸಮಾನವಾದ ತೋಳು, ಎಲ್ರಿಗೂ ಸಮಾನವಾದ ಮೂಳೆ, ಸಮಾನವಾದ ರಕ್ತ, ಸಮಾನವಾದ ಬೋನ್ ಮ್ಯಾರೋ ಎಲ್ಲ ಇರುತ್ತೆ. ಏನು ಅವನ ಸ್ಪೆಷಾಲಿಟಿ ನೋಡಿ. ಭೀಷ್ಮಾಚಾರ್ಯ ಉತ್ತರ ಕೊಡ್ತಾರೆ, ಎಚ್ಚರದಿಂದ ಕೇಳಿ. ನಿಯತಸ್ತ್ವಂ ನರಶ್ರೇಷ್ಠ ಶೃಣು ಸರ್ವಮಶೇಷತಃ ಯಥಾ ರಾಜ್ಯಂ ಸಮುತ್ಪನ್ನಂ ಆದೌ ಕೃತಯುಗೇ ಭವತ್. ನಿಯತಃ ಶೃಣು, ಸರಿಯಾಗಿ ಕೇಳು. ನಾನಾಗಲೇ ಅನುವಾದ ಮಾಡಿದ್ದಲ್ಲ, ಅನುವಾದ ಮಾಡಿದ್ದದು ಎಚ್ಚರದಿಂದ ಕೇಳಿ ಅಂತ ನಾನು ಹೇಳಿದ್ನಲ್ಲ, ಅದು ಇದರ ಅನುವಾದವೇ ವಿನಃ ನನ್ನ ಮಾತಲ್ಲ. ನಿಯತಸ್ತ್ವಂ ನರಶ್ರೇಷ್ಠ ಶೃಣು ಸರ್ವಮಚೇತತಃ, ಎಚ್ಚರದಿಂದ ಕೇಳು. ಯಥಾ ರಾಜ್ಯಂ ತಮುತ್ಪನ್ನಂ ಆದೌ ಕೃತಯುಗೇ ಭವತ್, ರಾಜ್ಯ ಹೇಗೆ ಉತ್ಪತ್ತಿ ಆಯಿತು ಅಂತ ಹೇಳ್ತೇನೆ. ನೈವ ರಾಜ್ಯಂ ನ ರಾಜಾತಿ ನ ದಂಡೋ ನ ಚ ದಾಂಡಿಕಃ ಧರ್ಮೇಣೈವ ಪ್ರಜಾಸ್ಸರ್ವೇ ರಕ್ಷಂತಿ ಸ್ಮ ಪರಸ್ಪರಂ. ನೈವ ರಾಜ್ಯಂ, ಕೃತಯುಗದಲ್ಲಿ ರಾಜ್ಯ ಇರಲಿಲ್ಲ. ದೆರ್ ವಾಸ್ ನೋ ಸ್ಟೇಟ್. ನ ರಾಜಾಸೀತ್, ದೆರ್ ವಾಸ್ ನೋ ಕಿಂಗ್ ಆಲ್ಸೋ, ರಾಜನೂ ಇರಲಿಲ್ಲ. ನ ದಂಡ, ಶಿಕ್ಷೆ ಇರಲಿಲ್ಲ.
ನ ಚ ದಾಂಡಿಕಃ, ದೇರ್ ವಾಸ್ ನೋ ಪನಿಷರ್ ಆಲ್ಸೋ. ಧರ್ಮೇಣೈವ ಪ್ರಜಾಸ್ತರವೇ ರಕ್ಷಂತಿ ಸ್ಮ ಪರಸ್ಪರಂ. ಹಾಗಾದರೆ ಜನ ಇದ್ರು, ಅವರು ಧರ್ಮದಿಂದಲೇ ರಕ್ಷಣೆ ಮಾಡಿಕೊಳ್ತಾ ಇದ್ರು. ಪ್ರಜಾಪ್ರಭುತ್ವ ಅನ್ನೋದು ಯಾವಾಗ ಸರಿಯಾಗತ್ತೆ ಅಂದರೆ ಪ್ರತಿಯೊಬ್ಬರಿಗೂ ಉತ್ಕೃಷ್ಟವಾದ ಪ್ರಜ್ಞೆ ಇದ್ದರೆ. ನಾನು ಕೆಲವು ದಿವಸಗಳ ಹಿಂದೆ ನಿಮ್ಮ ಮುಂದೆ ಒಬ್ಬನ ವಾದವನ್ನು ಇಟ್ಟಿದ್ದೆ. ಅವನ ಹೆಸರು ಫ್ರೆಡರಿಕ್ ನೀಶೆ ಅಂತ. ಅವನು ಪ್ರಜಾಪ್ರಭುತ್ವವಾದವನ್ನು ಖಂಡಿಸಿದಷ್ಟು ತೀಕ್ಷ್ಣವಾಗಿ ಯಾರೂ ಖಂಡಿಸಿಲ್ಲ. ಬಹಳ ತೀಕ್ಷ್ಣವಾಗಿ ಪ್ರಜಾಪ್ರಭುತ್ವವನ್ನು ಖಂಡಿಸಿದ್ದಾನೆ. ದಸ್ಪೇಕ್ ಜರತುಷ್ಟ್ರ ಅಂತ ಹೇಳಿ ಅವನ ತತ್ವಶಾಸ್ತ್ರದ ಗುಚ್ಛ. ಅದರಲ್ಲಿ ಆಮೇಲೆ ತತ್ವಶಾಸ್ತ್ರದ ಬಗೆಗೆ ಏನು ಭ್ರಮೆಗಳಿರುತ್ತೆ ಜನರಿಗೆ, ಮತ್ತು ರಾಜ್ಯದ ಬಗ್ಗೆ ಏನು ಭ್ರಮೆ ಇರುತ್ತೆ, ಧರ್ಮದ ಬಗ್ಗೆ ಏನು ಭ್ರಮೆ ಇರುತ್ತೆ, ಅದನ್ನು ತೀಕ್ಷ್ಣವಾಗಿ ಖಂಡನೆ ಮಾಡಿ ಜೀಸಸ್ ಕ್ರೈಸ್ಟನನ್ನು ಸನ್ ಆಫ್ ದಿ ಮ್ಯಾನ್ ಅಂತ ಹೇಳಿ ಅವನದೊಂದು ಪ್ರಬಂಧ ಇದೆ. ಜೀಸಸ್ ದೇವರ ಪುತ್ರ ಅಲ್ಲ, ಹಿ ಈಸ್ ನಾಟ್ ಸನ್ ಆಫ್ ಗಾಡ್, ಬಟ್ ಹಿ ಈಸ್ ಸನ್ ಆಫ್ ಮ್ಯಾನ್ ಅಂತ. ತೀಕ್ಷ್ಣವಾದ ವಿಮರ್ಶೆ, ಪಾಪ, ಪ್ರಾಯಶ್ಚಿತ್ತ, ಪುಣ್ಯ ಇತ್ಯಾದಿಗಳ ಬಗ್ಗೆ. ಬಿಡುವಾದರೆ ಓದುವುದು. ಯಾಕೆ ಹೇಳಿದ್ದು ನಾನು ಅಂತಂದರೆ, ಅವನು ಇದನ್ನು ಉತ್ಕಟವಾಗಿ ಹೇಳ್ತಾನೆ. ಪ್ರಜಾಪ್ರಭುತ್ವ ಅಂತನ್ನೋದು ಯಾವಾಗ ಸಾರ್ಥಕವಾಗತ್ತೆ, ಯಾವಾಗ ಚೆನ್ನಾಗಿ ಆಗತ್ತೆ ಅಂದರೆ ಎಲ್ಲರೂ ಪ್ರಜ್ಞಾವಂತರಾದಾಗ. ಎಲ್ಲರೂ ಪ್ರಜ್ಞಾವಂತರು ಅಂತ ಹೇಳಿ ಎದೆ ತಟ್ಟಿ ಹೇಳಿಕೊಳ್ಳಿಕ್ಕಾಗ್ತದಾ? ಯಾವನಿಗೂ ಆಗಲ್ಲ. ಸುಮ್ಮನೆ ಹೇಳಬಹುದು, ಪ್ರಜೆಗಳನ್ನು ದಾರಿ ತಪ್ಪಿಸಿದರು ಅಂತ ಗೌರವದಿಂದ ಹೇಳಬಹುದು. ಅದರ ಅಭಿಪ್ರಾಯ ದಾರಿ ತಪ್ಪಲಿಕ್ಕೆ ಅರ್ಹರಾದವರು ದಡ್ಮುಂಡ ಗಂಡರು ಅಂತಲೇ ಅರ್ಥ. ಆದರೆ ಅಭಿಪ್ರಾಯ ಅದೇ. ಹೇಳುವಾಗ ಬಹಳ ಸೌಜನ್ಯಪೂರ್ಣವಾಗಿ ಪ್ರಜೆಗಳ ತೀರ್ಪಿಗೆ ನಾವು ತಲೆಬಾಗಿದ್ದೇವೆ ಅಂತಲೇ ಅನ್ನೋದು. ಒಬ್ಬ ಪ್ರಧಾನಿ ಇರ್ತಾನೆ, ಅವನು ಸೋತ, ಅವನ ಪೇಪರ್ನವರು ಮೈಕ್ ಹಿಡಿತಾರೆ, ಅವುಗಳಿಗೆ ಅದೊಂದೇ ಕೆಲಸ. ಅವಾಗ ಏನು ಹೇಳೋದು ಅವನು? ಇದನ್ನೇ ಹೇಳೋದು. ಏನಂತ? ಪ್ರಜೆಗಳ ತೀರ್ಪನ್ನು ತಲೆಬಾಗಿ ಸ್ವೀಕರಿಸುತ್ತೇನೆ ಅಂತಲೇ ಅನ್ನೋದು. ವಿರೋಧ ಪಕ್ಷದಲ್ಲಿ ಕೂತವರು ಏನು ಬೈತಾರ, ಅದರ ಅಭಿಪ್ರಾಯ ಏನು? ಈಗ ಆಡಳಿತ ಪಕ್ಷವು ದಾರಿ ತಪ್ಪಿಸ್ತಾ ಇದೆ ಜನರನ್ನು. ಏನದು ದಾರಿ ತಪ್ಪಿಸೋದು? ಪ್ರಜೆಗಳು ದಡ್ಡರು ಅಂತ ಅದರ ಅರ್ಥ. ಅದರಿಂದ ಪ್ರಜಾಪ್ರಭುತ್ವ ಯಾವಾಗ ಪೂರ್ಣವಾಗತ್ತೆ ಅಂದರೆ ಎಲ್ಲರೂ ಪ್ರಜ್ಞಾಪೂರ್ಣರಾದಾಗ ಪ್ರಜಾಪ್ರಭುತ್ವ ಯಶಸ್ವಿಯಾಗೋದು. ಕೃತಯುಗದಲ್ಲಿ ಆ ಥರದ್ದೊಂದು ಕಾಲ ಇತ್ರಿ. ನೈವ ರಾಜ್ಯಂ ನ ರಾಜಾಸೀತ್ ನ ದಂಡೋ ನ ಚ ದಾಂಡಿಕಃ ಧರ್ಮೇಣೈವ ಪ್ರಜಾಸ್ತರ್ವಾಃ ರಕ್ಷಂತಿ ಸ್ಮ ಪ್ರಜಾ ಪರಸ್ಪರಂ. ಸೊ ಅನಾರ್ಕಿಯ ಕಡೆಗೆ ಹೋಗಬೇಕಾದರೆ, ಅರಾಜಕತೆಯ ಕಡೆಗೆ ಹೋಗಬೇಕಾದ್ರೆ, ಟು ಮೂವ್ ಟು ಅನಾರ್ಕಿ, ಪ್ರತಿಯೊಬ್ಬರೂ ವಿವೇಕವನ್ನು ಹೊಂದಬೇಕು. ಎವ್ರಿವನ್ ಶುಡ್ ಬಿ ವೈಸ್. ಇಲ್ಲ ಅಂದರೆ ಅದು ಯಶಸ್ವಿ ಆಗಲ್ಲ. ಪಾಲಯಾನಾಸ್ತಥಾನ್ಯೋನ್ಯಂ ನರಾಧರ್ಮೇಣ ಭಾರತ ದೈನ್ಯಂ ಪರಸ್ಪರಂ ಜಗ್ಮುಹು ತತಸ್ತಾನ್ಮೋಹ ಆವಿಶತ್. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕ್ರಮೇಣ ಅದಕ್ಕೊಂದು ಸ್ಯಾಚುರೇಷನ್ ಪಾಯಿಂಟ್ ಬರುತ್ತೆ. ಪ್ರತಿಯೊಂದಕ್ಕೂ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಅದಾದ ಮೇಲೆ ದೈನ್ಯ ಬಂತು,
ದೈನ್ಯ ಬಂದ ಮೇಲೆ ಮೋಹ ಅಂದರೆ ಪ್ರಜ್ಞೆ ಹೋಯಿತು. ತೇ ಮೋಹ ವಶಮಾಪನ್ನಾ ಮಾನವ ಮನುಜರಜಭ ಪ್ರತಿಪತ್ತಿ ವಿಮೋಹಾಚ್ಚ ಧರ್ಮಸ್ತೇಷಾಮನೀನಶತ್. ಪ್ರಜ್ಞಾನಾಶ ಆಯಿತು. ಪ್ರಜ್ಞಾನಾಶ ಆದಾಗ ಪ್ರತಿಪತ್ತಿ ವಿಮೋಹಾತ್, ಅರಿವು ಯಾವುದು ಅನ್ನೋದನ್ನೇ ಕಳೆದುಕೊಂಡ್ರು. ಆಗ ಧರ್ಮ ಮಾಡಲಿಕ್ಕಾಗಲಿಲ್ಲ. ಧರ್ಮ ಮಾಡಬೇಕು ಅಂದರೆ ಅರಿವು ಬೇಕು. ಅರಿತು ಧರ್ಮ ಮಾಡಬೇಕಲ್ವಾ. ಅರಿಯದೇ ಮಾಡುವ ಧರ್ಮ ಇಲ್ಲ. ಅಲ್ಲ, ಮಾಡ್ತಾರಲ್ಲ ಅರಿಯದೆ, ಹೌದು, ಅದ್ರ ಹಿಂದೆ ಯಾರೋ ಬುದ್ಧಿವಂತ ಇರ್ತಾನೆ. ಆದರೆ ಇವರು ಅದರ ಸ್ಕೆಲಿಟನನ್ನು ಹಿಡ್ಕೊಂಡು ಇನ್ನೂ ಮಾಡ್ತಾ ಇರ್ತಾರೆ. ಯಾವುದೂ ನಮಗೆ ಆಳವಾಗಿ ತಿಳ್ಕೊಳ್ಬೇಕು ಅಂತಲೇ ಅನಿಸಲ್ಲ. ಎಷ್ಟೋ ಮೂಲಕ್ಕೆ ವಿರುದ್ಧ ಆಗೋಗಿರುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ಸದಾಶಿವನಗರ ಅಂತ, ಕಾರ್ನಾಡು ಸದಾಶಿವರಾಯರು ಅಂತ ಹೇಳಿ ಒಬ್ಬರು, ಅವರು ಕೊಡುಗೈ ದಾನಿ. ತನ್ನಲ್ಲಿರುವ ಸಾವಿರಾರು ಎಕರೆ ಭೂಮಿಯನ್ನು ನಿರ್ಗತಿಕರಿಗೆ, ಬಡಜನರಿಗೆ ಕೊಟ್ಟು ಅವರು ನಿರ್ಗತಿಕರಾಗಿ ಧನಹೀನರಾಗಿ ಕೊಡೆಯಲ್ಲಿ ಸತ್ತರು. ಅವ್ರ ಹೆಸರನ್ನು ಬೆಂಗಳೂರಿನ ಒಂದು ಪ್ರತಿಷ್ಠ ಬಡಾವಣೆಗಿದ್ದಾರೆ. ಅವರು ಎಲ್ಲ ಕೊಟ್ಟು ಸತ್ತರು. ಇವರೆಲ್ಲ ಇಸ್ಕೊಳ್ಳದೆ ಸಾಯಲ್ಲ ಅಲ್ಲಿರೋರೆಲ್ಲ. ಎಂತಹ ತದ್ವಿರುದ್ಧವಾದ ಒಂದು ಸಂಗತಿ. ಯಾವುದೇ ಆಗಲಿ ಕಡೆಗೆ ಅಲ್ಲಿಗೆ ಬರುತ್ತೆ. ಏನು ಮೊದಲು ಶುರು ಆಗಿರುತ್ತೆ ಅದರ ವಿರುದ್ಧವಾದ ದಿಕ್ಕಿನಲ್ಲಿ ಪ್ರಯಾಣಿಸ್ಬಿಡ್ತೇವೆ. ಇರೋದೇ ಹಾಗೆ. ಅದನ್ನೇ ವೇದವ್ಯಾಸರು ಹೇಳಿದ್ದು, ಸರ್ವೇ ಕ್ಷಯಾಂತಾಹ ನಿಚಯಾಹ ಪತನಾಂತಾಹ ಸಮುಚ್ಛ್ರಯಾಹ ಸಂಯೋಗಾಹ ವಿಪ್ರಯೋಗಾಂತಾಹ ಮರಣಾಂತಂಚ ಜೀವಿತಂ ಅಂತ. ಈ ಹಿನ್ನೆಲೆಯಲ್ಲಿ ಪ್ರತಿಪತ್ತಿ ವಿಮೋಹಾಚ್ಚ ಧರ್ಮಸ್ತೇಷಾಮನೀನಶತ್. ಧರ್ಮನಾಶ ಆಯಿತು. ನಷ್ಟಾಯಾಂ ಪ್ರತಿಪತ್ತೌತು ಮೋಹವಶ್ಯಾಸ್ತದಾನರಾಹ ಲೋಭಸ್ಯ ವಶಮಾಪನ್ನಾಹ ಸರ್ವೇ ಭರತ ಸತ್ತಮಾ. ಯಾವಾಗ ಮೋಹ ಬಂತೋ ಆವಾಗ ಲೋಭ ಭುಗಿಲೇಳಲಿಕ್ಕೆ ಶುರು ಆಯಿತು. ಅಪ್ರಾಪ್ತಸ್ಯಾಭಿಮರ್ಶಂತು ಕುರುವಂತೋ ಮನುಜಾಸ್ತತಃ ಕಾಮೋ ನಾಮ ಪರಸ್ತತ್ರ ಸಮಪದ್ಯತ ವೈ ಪ್ರಭೋ. ಈ ತನಕ ನಮಗೆ ಸಿಗದೇ ಇರೋದು ಎಲ್ಲವೂ ನಮಗೇ ಸಿಗಬೇಕು ಅಂತ ಹೇಳಿ ಕಾಮ ಶುರು ಆಯಿತು. ಲೋಭದ ಅಜ್ಞಾನದ ಹಿಂದೆ ಲೋಭ ಮೂಡಿತು, ಲೋಭದ ಹಿಂದೆ ಕಾಮ ಬಂತು. ತಾನ್ಸ್ತು ಕಾಮಾಭಿಸಂತಪ್ತಾನ್ ರಾಗೋ ನಾಮಾಭಿಸಂಸ್ಪೃಶತ್ ರಕ್ತಾಶ್ಚ ನಾಭ್ಯಜಾನಂತ ಕಾರ್ಯ ಕಾರ್ಯೇ ಯುಧಿಷ್ಠಿರ. ಆ ಉತ್ಕಟವಾದ ಕಾಮದಿಂದ ವಸ್ತುವಿನ ಮಿತಿಯ ಅರಿವು ಕಡಿಮೆ ಆಯಿತು. ರಾಗ ಅಂದ್ರೇನು ಗೊತ್ತಾ? ಯಾವುದೇ ಒಂದು ವಸ್ತುವಿನ ಮಿತಿ ಅದು ಗೊತ್ತಿಲ್ಲದೆ ಇರೋದು. ಒಂದರಿಂದ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕೋ ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ರಾಗ ಅಂತ ಕರಿತೇವೆ. ಒಬ್ಬ ವ್ಯಕ್ತಿಯಿಂದ ಆಗಿರಬಹುದು, ಒಂದು ವಸ್ತುವಿನಿಂದ ಆಗಿರಬಹುದು, ಅದಕ್ಕೊಂದು ಮಿತಿ ಇದೆ. ಆ ಮಿತಿಯನ್ನು ನಾವು ತಿಳ್ಕೊಳ್ಳದೆ ಹೋದರೆ ಆ ಭ್ರಮೆಯೇ ರಾಗ. ಅಂದರೆ ಓವರ್ ಎಕ್ಸ್ಪೆಕ್ಟೇಷನ್ ಈಸ್ ಆಲ್ಸೋ ಟೋಲ್ಡ್ ರಾಗ. ಎಲ್ಲ ಪದಾರ್ಥದ ಬಗ್ಗೆ ಇದು ಅನಿತ್ಯವಾದದ್ದನ್ನು ನಿತ್ಯವಾಗಿರುತ್ತೆ ಅಂತ ಅಂದ್ಕೊಳ್ಳೋದು, ಅಯೋಗ್ಯವಾದದ್ದನ್ನು ಯೋಗ್ಯ ಅಂತ, ಯೋಗ್ಯವಾದದ್ದನ್ನು ಅಯೋಗ್ಯ ಅಂತ ವಿಪರೀತವಾಗಿ ಪ್ರೀತಿಸಿ ಅದರ ಇಲ್ಲದ ಗುಣಗಳನ್ನು ಕಾಣೋದೇನಿದೆ ಅದು ರಾಗ. ಗೊತ್ತಾಯ್ತಾ? ಆ ರಾಗ ನಾಶ ಆಗಬೇಕು. ಅದೇ ವೈರಾಗ್ಯ. ಆ ರಾಗ ಯಾವಾಗ ಬರುತ್ತೆ ಆವಾಗ ಕಾರ್ಯ ಯಾವುದು ಅಕಾರ್ಯ ಯಾವುದು ಗೊತ್ತಾಗಲ್ಲ. ಮಾಡಬಾರದ್ಯಾವುದು ಮಾಡಬೇಕಾದ್ಯಾವುದು ಗೊತ್ತಾಗಲ್ಲ. ಅಗಮ್ಯಾಗಮನಂ ಚೈವ ವಾಚ್ಯ ವಾಚ್ಯಂ ತಥೈವ ಚ ಭಕ್ಷ್ಯ ಭಕ್ಷ್ಯಂಚ ರಾಜೇಂದ್ರ ದೋಷ ದೋಷಂಚ ನಾತ್ಯಜನ್. ಆಮೇಲೆ ಅಗಮ್ಯಾಗಮನಂ, ಕೂಡಬಾರದವಳನ್ನು ಕೂಡಿದ್ರು, ಆಡಬಾರದ್ದನ್ನು ಆಡಿದ್ರು, ತಿನ್ನಬಾರದ್ದನ್ನು ತಿಂದರು. ದೋಷಗಳು ಯಾವುದೂ ಅವರ ಗಮನದಿಂದ ಆಚೆಗೆ ಹೊರಟೋಯ್ತು.
ವಿಪ್ಲುತೆ ನರಲೋಕೇಸ್ಮಿನ್ ತಥೋ ಬ್ರಹ್ಮನನಾಚಃ ನಾಶಾಚ್ಚ ಬ್ರಹ್ಮಣೋ ರಾಜನ್ ಧರ್ಮೋ ನಾಶಮಥಾಗಮತ್. ಹೀಗೆ ನರಲೋಕ ಎಲ್ಲ ವಿಪ್ಲವಕ್ಕೊಳಗಾಯಿತು. ಆವಾಗ ವೇದನಾಶ ಆಯಿತು. ವೇದನಾಶ ಆದಮೇಲೆ ಬ್ರಾಹ್ಮಣ ಎಲ್ಲಿ ಉಳಿತಾನೆ? ಬ್ರಾಹ್ಮಣ ನಾಶ ಆದ. ವೇದನಾಶ ಆದರೆ ಧರ್ಮ ಎಲ್ಲಿಂದ ಉಳಿಯುತ್ತೆ? ಧರ್ಮ ಅಂದರೆ ರಿಲಿಜನ್ ಅಲ್ಲ. ನಷ್ಟೇ ಬ್ರಹ್ಮಣಿ ಧರ್ಮೇ ಚ ದೇವಾಸ್ತ್ರಾತಮಥಾಗಮನ್ ತೇ ತ್ರಸ್ತಾ ನರಚಾರ್ದೂಲಾ ಬ್ರಹ್ಮಾಣಂ ಚರಣಂ ಜಯುಹು. ವೇದನಾಶ ಆದಾಗ ಧರ್ಮನಾಶ ಆಯಿತು. ಧರ್ಮನಾಶ ಆದಾಗ ಪ್ರಜೆಗಳಿಗೆ ಕರುಣೆ ಬಂತು. ಬೆದರಿದರು ಅವರು, ಬ್ರಹ್ಮನನ್ನು ಮೊರೆ ಹೊಕ್ಕರು. ಪ್ರಪದ್ಯ ಭಗವಂತಂತೆ ದೇವಂ ಲೋಕಪಿತಾಮಹಂ ಊಚು ಪ್ರಾಂಜಲಯಃ ಸರ್ವೇ ದುಃಖ ವೇಗ ಸಮಾಹತಾ. ದೇವರನ್ನು ಮೊರೆ ಹೊಕ್ಕಿ, ಬ್ರಹ್ಮದೇವರನ್ನು ಮೊರೆ ಹೊಕ್ಕು ಎಲ್ಲ ದೇವತೆಗಳು ಕೈಗಳನ್ನು ಮುಗಿದು ಹೇಳಿದರಂತೆ, ಭಗವನ್ನರಲೋಕಸ್ಥಂ ಗ್ರಸ್ತಂ ಬ್ರಹ್ಮ ಸನಾತನಂ ಲೋಭಮೋಹಾದಿಭಿರ್ಭಾವೈ ತಥೋ ನೋ ಭಯಮಾವಿಶತ್. ನರಲೋಕದಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ. ಕಾಮ, ಲೋಭ ಮೊದಲಾದ ಆವೇಗಗಳಿಂದ, ಕಲುಷಿತವಾದ ಭಾವಗಳಿಂದ ಸಮಗ್ರ ಧರ್ಮ ನಾಶ ಆಗಿ ಹೋಗಿದೆ. ನಮಗೆ ಸಜ್ಜನರ ಬಗ್ಗೆ ದಯೆ ಉಂಟಾಗ್ತಾ ಇದೆ. ಬ್ರಹ್ಮಣಶ್ಚ ಪ್ರಣಾಚೇನ ಧರ್ಮೋ ವ್ಯನಶದೀಶ್ವರ ತತಸ್ತು ಸಮತಾಮ್ಯಾತ ಮರ್ತ್ಯೈಸ್ತ್ರಿಭುವನೇಶ್ವರ. ಯಾವಾಗ ವೇದನಾಶ ಆಯಿತು ಆಗ ಧರ್ಮನಾಶ ಆಗುತ್ತೆ. ಈ ರೀತಿ ಆದಾಗ ನಮಗೆ ಸಂಕಟ ಆಯಿತು. ಅಧೋಭಿವರ್ಷಾಸ್ತು ವಯಂ ಭೌಮಾಸ್ತೂರ್ಧ್ವ ಪ್ರವರ್ಷಿಣಃ ಕ್ರಿಯಾವ್ಯುಪರಮಾತ್ತೇ ಚಾಂ ತಥೋ ಗಚ್ಛಾಮ ಸಂಚಯಂ. ನಾವು ಕೆಳಗಡೆಗೆ ನಮ್ಮ ಒಲವನ್ನು ಹರಿಸುತ್ತೇವೆ, ಮನುಷ್ಯರು ಮೇಲುಗಡೆಗೆ ತಮ್ಮ ಒಲವನ್ನು ಹರಿಸುತ್ತಾರೆ. ಎಂಥ ಅದ್ಭುತವಾದ ಮಾತು. ಅಧೋಭಿವರ್ಷಾಸ್ತು ವಯಂ ಭೌಮಾಸ್ತು ಊರ್ಧ್ವ ಪ್ರವರ್ಷಿಣಃ. ಜನಸಾಮಾನ್ಯರು, ಭೂಮಿಯಲ್ಲಿರುವವರು, ಅವರು ಮೇಲ್ಗಡೆಗೆ ಎಲ್ಲವನ್ನು ಹರಿಸುತ್ತಾರೆ, ನಾವು ಕೆಳಗಡೆ. ಏನು ಗಮನ? ದೇವತೆಗಳು ಕೆಳಗಡೆ ಗಮನ ಹರಿಸಬೇಕು. ಮಳೆ, ಬೆಳೆ, ಬುದ್ಧಿ, ಪ್ರಜ್ಞೆ ಎಲ್ಲ, ಕಾಲ, ಕೆಳಗಡೆ ಇರೋರು ಮೇಲ್ಗಡೆ ಗಮನ ಹರಿಸಬೇಕು. ಅಂದರೆ ಲೋಕದವರು ಎತ್ತರಕ್ಕೆ ಏರುವುದು ಹೇಗೆ? ಅವರು ಕೆಳಗಡೆ ಇರುವವರು ಕೆಳಗಡೆ ಇರೋರನ್ನ ಎತ್ತರಕ್ಕೆ ಏರಿಸುವುದು ಹೇಗೆ ಅಂತ ಹೇಳಿ ಅವರು ಕೆಳಗಡೆ ಗಮನ ಕೊಡ್ತಾರೆ. ಕೆಳಗಡೆ ಇರೋರು ಮೇಲ್ಗಡೆ ಗಮನ ಹರಿಸಬೇಕು. ಅದನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ, ಅಧೋಭಿವರ್ಷಾಸ್ತು ವಯಂ ಭೌಮಾಸ್ತು ಊರ್ಧ್ವ ಪ್ರವರ್ಷಿಣಃ ಕ್ರಿಯಾವ್ಯುಪರಮಾತ್ತೇ ಚಾಂ ತಥೋ ಗಚ್ಛಾಮ ಸಂಚಯಂ. ಕೆಳಗಡೆ ಇರುವವರಿಗೆ ಮೇಲ್ಗಡೆ ಹೋಗಬೇಕು ಅಂತನ್ನುವ ಒಂದು ಕಾಳಜಿಯೇ ಇಲ್ಲವಾಗಿ ಬಿಟ್ಟಿದೆ. ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಬೇರೆ ಏನು ಇಲ್ಲ ಅಂತಂದರೆ ಏನಕ್ಕೆ, ಯಾವುದಕ್ಕೆ ತುಡಿಯೋದು? ನೋಡಿ, ನಾನು ಮೊದಲೇ ಒಬ್ಬನ್ನು ಹೇಳಿದೆ, ಉಬೆರ್ಮೆನ್ಶ್, ಜರ್ಮನ್ ಫಿಲಾಸಫರ್ ಅವನು. ಅವನು ಉಬೆರ್ಮನ್ಶ್ ಅಂತ. ಯಾರು? ಫ್ರೆಡ್ರಿಕ್ ನೀಶೆ. ಪುರುಷೋತ್ತಮನಾಗಬೇಕಾದವನಿಗೆ ಗಮ್ಯ ಭೂಮಿ ಬಿಟ್ಟು ಎಲ್ಲೋ ಇರಬೇಕು, ಅದು ಎಲ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅವನು ಬರೀತಾನೆ. ಮಹಾಭಾರತ ಹೇಳುತ್ತೆ, ಎಲ್ಲಿಗೆ ಮೇಲ್ಗಡೆ ಹೋಗಬೇಕು, ಎತ್ತರಕ್ಕೆ ಏರಬೇಕು. ಕ್ರಿಯಾ ವಿಪರಮಾತ್ತೇ ಚಾಮ್. ಅವ್ರಿಗೆ ಎತ್ತರಕ್ಕೆ ಏರುವ ಬಯಕೆಯೇ ಇಲ್ಲವಾಗಿದೆ. ನಾವು ಎಲ್ಲಿಂದ ಮಳೆ ಸುರಿಸೋದು, ಎಲ್ಲಿಂದ ಅವರಿಗೆ ವೇದದ ಮೂಲಕ ನಮ್ಮ ಪ್ರಜ್ಞೆಯನ್ನು ಸಂವಹನ ಮಾಡೋದು? ದೇವರಿಗೂ ನಮಗೂ ಇರುವ ಏಕೈಕ ಸಂಬಂಧ ಅಂದರೆ ಶಬ್ದ. ಜಗದಾಚೆಗೆಯಿನ ವಸ್ತುಗಳನ್ನು ಕೇವಲ ಶಬ್ದದ ಮೂಲಕ ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ.
ಶಬ್ದ ಅನ್ನೋದು ಅತ್ಯಂತ ಸಮರ್ಥವಾದ ಮೀಡಿಯಾ ಅಥವಾ ಮಾಧ್ಯಮ. ಆ ಶಬ್ದದ ನಾಶಕ್ಕಾಗಿ, ಶಬ್ದ ನಾಶ ಆಗಲಿಕ್ಕೇನು ಕಾರಣ? ತಸ್ಮೈ ತಪೋ ದಮ ಕರ್ಮೇತಿ ಪ್ರತಿಷ್ಠಾ ಅಂತ ತಲವಕಾರ. ವಿದ್ಯೆ ಉಳಿಬೇಕು ಅಂತಂದರೆ ದಮಃ ಇಂದ್ರಿಯ ನಿಗ್ರಹ ಇರಬೇಕು, ತಪಃ ಆಲೋಚನೆ ಇರಬೇಕು, ಸ್ವಲ್ಪ ಮಟ್ಟಿಗೆ ಇಂದ್ರಿಯ ನಿಗ್ರಹ ಇರಬೇಕು. ಇಂದ್ರಿಯ ನಿಗ್ರಹವೇ ಇಲ್ಲದೆ ಇದ್ದರೆ ಜ್ಞಾನ ಬರಲಿಕ್ಕೆಲ್ಲ ಸಾಧ್ಯ. ತಸ್ಮೈ ತಪಃ ದಮಃ ಕರ್ಮ, ಇದು ವಿದ್ಯೆಯ ನೆಲೆ. ಅದಿಲ್ಲ ಅಂದರೆ ಎಲ್ಲಿಗೆ ಹೋಗಬೇಕು ನಾವು ಅಲ್ವಾ? ವಿದ್ಯೆಗೆ ಬೇಸಿಕಲಿ ಬೇಕಾದದ್ದು ತಪಸ್ಸು, ಯೋಚನೆ, ಆಮೇಲೆ ದಮ ಇಂದ್ರಿಯ ನಿಗ್ರಹ. ನಮಗಿಂತ ದೊಡ್ಡವರು ಬಂದಾಗ ನಾವು ಯಾವ ರೀತಿ ನಮ್ಮನ್ನು ನಿಗ್ರಹಿಸಿಕೊಳ್ಬೇಕು ಅದೆಲ್ಲ ಇಲ್ಲದೆ ಹೋದರೆ ಆ ಶಬ್ದ ಉಳಿಯಲ್ಲ, ಅಂದರೆ ವಿದ್ಯೆ ಉಳಿಯಲ್ಲ. ಶಬ್ದದ ಮೂಲಕವೇ ನಮಗೆ ಇವತ್ತೆಲ್ಲ ಗೊತ್ತಾಗ್ತಾ ಇರೋದು. ಯಾರೇನೇ ಸಾವಿರ ಹೇಳಬಹುದು, ಶಬ್ದ ಪ್ರತ್ಯೇಕ ಪ್ರಮಾಣ ಅಲ್ಲ ಅಂತ. ಅದನ್ನು ಹೇಳಿದ್ದು ಶಬ್ದವೇ ಅಲ್ವಾ? ಅದರಿಂದ ಆ ಶಬ್ದ ಇಲ್ಲ, ಆದ್ದರಿಂದ ಕ್ರಿಯೆ ಇಲ್ಲ. ಕ್ರಿಯೆ ಇಲ್ಲ, ಆದ್ದರಿಂದ ಎತ್ತರಕ್ಕೆ ಬೆಳೆಯುವ ಸಾಧ್ಯತೆಗಳೇ ಇಲ್ಲ. ಎತ್ತರಕ್ಕೆ ಬೆಳೆದೇ ಹೋದರೆ ನಾವು ಕೆಳಗಡೆ ಏನನ್ನು ಕೊಡೋದು? ಅದರಿಂದ ಬ್ರಹ್ಮದೇವರೇ ನೋಡಿ, ಈ ತರಹ ಕೆಳಗಡೆಯ ಸಂಗತಿಗಳು ಇಷ್ಟು ಬದ್ಧವಾಗಿ ಬಿಟ್ಟಿವೆ ಎಂದರು. ಎಷ್ಟು ಸೊಗಸಾಗಿದೆ ಈ ಒಂದು ಅಧ್ಯಾಯ 53ನೆಯದ್ದು. ದೇವತೆಗಳ ಕಾಳಜಿ ಅಂಥದ್ದು. ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮರುದ್ರ ಪುರಸ್ಸರಾಹ ಶರಣ್ಯಂ ಚರಣಂ ಜಗ್ಮುರ್ ನಾರಾಯಣ ಮನಾಮಯಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ವೆರಿ ಫಸ್ಟ್ ಇದರಲ್ಲಿ ಸಂಕೀರ್ಣ ಬುದ್ಧಯ ದಯಾಪೂರ್ಣ ಬುದ್ಧಯ ಅಂತ ಪಂಡಿತಾಚಾರ್ಯರ ವ್ಯಾಖ್ಯಾನ. ದಯೆಯಿಂದ ತುಂಬಿದವರಾಗಿ, ಅಯ್ಯೋ ಈ ಕೆಳಗಡೆಯ ಪ್ರಜೆಗಳು ಮೇಲ್ಗಡೆ ಏರುವ ಸಾಧ್ಯತೆಯನ್ನೇ ಕಳ್ಕೋತಾರೆ ಅಂತ ದೇವತೆಗಳಿಗೆ ದಯೆ ಉಂಟಾಯ್ತಂತೆ. ನೋಡಿ, ಇಲ್ಲಿ ಮಹಾಭಾರತದಲ್ಲಿ ಉಂಟದು. ಅತ್ರ ನಿಶ್ರೇಯಸಂ ಯನ್ನಃ ತದ್ಧ್ಯಾಯಸ್ವ ಪಿತಾಮಹ ತತ್ಪ್ರಸಾದಾತ್ ಸಮುತ್ಥೋಸೌ ಪ್ರಭಾವೋ ನೋ ಭವತ್ವಯಂ. ಇಲ್ಲಿ ನಮಗೆ ಶ್ರೇಯಸ್ಕರವಾದದ್ದು ಯಾವುದು ಅದನ್ನು ಯೋಚನೆ ಮಾಡು. ಈಗ ಅದ್ರ ಬಗ್ಗೆ ಯೋಚನೆಯೇ ಮಾಡೋದು ಬೇಡ ಅಂತ ಇಲ್ಲ. ಏಕೆಂದರೆ ಜಗತ್ತಿನ ಕೆಲಸಗಳನ್ನು ಮಾಡು ಅಂತಲೇ ದೇವರು ನಮ್ಮನ್ನು ನಿಯಮಿಸಿರೋದು. ಜಗತ್ತಿನ ಕೆಲಸ ಮಾಡಬೇಕು ಅಂತಂದರೆ ಕೆಳಗಡೆ ಅವ್ರ ಕಂಟ್ರೋಲೇ ಇಲ್ಲ, ಅವರು ಎಲ್ಲವನ್ನು ಮರೆತು ಕೂತಿದ್ದಾರೆ ಅಂತಂದ್ರಂತೆ. ಆಗ ಬ್ರಹ್ಮದೇವರು ಹೇಳಿದ್ರಂತೆ, ಶ್ರೇಯೋಹಂ ಚಿಂತಯಿಷ್ಯಾಮಿ ವೇತುವೋಭಿಸುರೋತ್ತಮ. ನಾನು ನಿಮಗೆ ಯೋಗ್ಯವಾದದ್ದನ್ನು ಚಿಂತಿಸುತ್ತೇನೆ, ನೀವು ಏನು ಯೋಚನೆ ಮಾಡಬೇಡಿ ಅಂದರು ಬ್ರಹ್ಮದೇವರು. ತಥೋಧ್ಯಾಯತಹಸ್ರಾಣಾಂ ಶತಂ ಚಕ್ರೇ ಸ್ವಬುದ್ಧಿಜಂ ಯತ್ರ ಧರ್ಮಸ್ತಥೈವಾರ್ಥಃ ಕಾಮಶ್ಚೈವಾನುವರ್ಣಿತಃ. ಬ್ರಹ್ಮದೇವರು 1,00,000 ಅಧ್ಯಾಯಗಳ, ಸಹಸ್ರಾಣಾಂ ಶತಂ 100,000, 100,000 ಅಂದರೆ 1,00,000 ಅಧ್ಯಾಯಾತ್ಮಕವಾದ ಧರ್ಮಾರ್ಥ ಕಾಮಗಳನ್ನು ಒಳಗೊಂಡ ತ್ರಿವರ್ಗ ಅನ್ನುವ ಗ್ರಂಥವನ್ನು ರಚನೆ ಮಾಡಿದ್ರು. ಮೊದಲು ರಚನೆ ಮಾಡಿದ್ದು ಬ್ರಹ್ಮದೇವರು. ಆ ಗ್ರಂಥದ ವಿಷಯ ಏನು? ತ್ರಿವರ್ಗ. ಎಷ್ಟೋ ಅಧ್ಯಾಯ? 1,00,000 ಅಧ್ಯಾಯ. ತ್ರಿವರ್ಗ ಇತಿ ವಿಖ್ಯಾತೋ ಗಣ ಏವ ಸ್ವಯಂಭುವ ಚತುರ್ಥೋ ಮೋಕ್ಷ ಇತ್ಯೇವ ಪೃಥಗರ್ಥ ಪೃಥಗ್ಗುಣ. ಅದಕ್ಕೆ ಇರುವ ವಸ್ತುವೇ ಬೇರೆ, ಅದಕ್ಕೆ ಬೇಕಾದ ಕ್ರೈಟೀರಿಯಾನೇ ಬೇರೆ. ಪೃಥಗರ್ಥ ಪೃಥಗ್ಗುಣ. ಈ 3 ನೆಟ್ಟಗಾದರೆ ಮೋಕ್ಷ ಸಿಕ್ಕೇ ಸಿಗತ್ತೆ, ಯೋಚನೆಯೇ ಮಾಡಬೇಡಿ ಅಂತಾರೆ. ಮೋಕ್ಷಸ್ಯಾಪಿ ತ್ರಿವರ್ಗೋನ್ಯಃ ಪ್ರೋಕ್ತಸ್ತತ್ವಂ ರಜಸ್ತಮಃ ಸ್ಥಾನಂ ವೃದ್ಧಿಕ್ಷಯಶ್ಚೈವ
ತ್ರಿವರ್ಗಶ್ಚೈವ ದಂಡದಃ. ಮೋಕ್ಷವನ್ನು ಒಳಗೊಂಡ 3 ವರ್ಗ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಇನ್ನು ಧರ್ಮಾರ್ಥ ಕಾಮಗಳಿಗೆ ವಿಚೇತತಃ ಅರ್ಥ ತ್ರಿವರ್ಗಗಳಿಗೆ ಒಂದು ದಂಡ ಇದೆ, ಸ್ಥಾನ, ವೃದ್ಧಿ, ಕ್ಷಯ ಅಂತ. ಸ್ಥಾನ ಅಂದರೆ ಸಂಪತ್ತಿನ ಪ್ರೊಡಕ್ಷನ್ ಸ್ಥಾನ. ವೃದ್ಧಿ ಅಂದರೆ ಬೆಳವಣಿಗೆ, ಕ್ಷಯ ಅಂದರೆ ನಾಶ. ಈಗ ಸ್ಥಾನ ಅಂದರೆ ನೀರು ಅಂತ ಇಟ್ಕೊಳ್ಳಿ. ನೀರು ಸಂಪತ್ತಿನ ಸ್ಥಾನ, ಅದು ವೃದ್ಧಿ ಬೆಳಿಬೇಕು. ಕ್ಷಯ ನಾಶ ಆದರೆ ಎಷ್ಟು ಕೋಟಿ ಅನುದಾನ ಬಿಡುಗಡೆ ಆದರೂ ನೀರನ್ನು ಸೃಷ್ಟಿ ಮಾಡಲಿಕ್ಕಾಗತ್ಯೆ? ಅದರಿಂದಾಗಿ ಸ್ಥಾನ, ವೃದ್ಧಿ, ಕ್ಷಯ ಇದು ಸಮಗ್ರ ಧರ್ಮಾರ್ಥ ಕಾಮಗಳಿಗೆ ಅನ್ವಯಿಸುವಂಥದ್ದು. ಮೋಕ್ಷಕ್ಕೆ ಅನ್ವಯಿಸುವಂತಹ ತ್ರಿವರ್ಗ ಸತ್ವ, ರಜಸ್ಸು, ತಮಸ್ಸು. ಇದು ಮುಂದೆ ಮೋಕ್ಷ ಧರ್ಮ ಪರ್ವದಲ್ಲಿ ವಿಸ್ತಾರ ಆಗತ್ತೆ. ಸಂಪತ್ತಿನ ಸೋರ್ಸ್ ಆಫ್ ವೆಲ್ತ್ ಟೋಲ್ಡ್ ಆಸ್ ಸ್ಥಾನ, ಗ್ರೋತ್ ಆಫ್ ವೆಲ್ತ್ ವೃದ್ಧಿ. ಆಮೇಲೆ ನಾಶ ಆಗ್ತಾ ಬರೋದು ಡಿಕೆ ಆಫ್ ವೆಲ್ತ್, ಅದು ಕ್ಷಯ. ಇದು ತ್ರಿವರ್ಗ. ಆತ್ಮಾದೇಶಶ್ಚ ಕಾಲಶ್ಚಾಪ್ಯುಪಾಯ ಕೃತ್ಯಮೇವ ಚ ಸಹಾಯ ಕಾರಣಂ ಚೈವ ಷಡ್ವರ್ಗೋ ನೀತಿಜ ಸ್ಮೃತಃ. ಇನ್ನು ಆತ್ಮಾದೇಶ, ಕಾಲ, ಉಪಾಯ, ಕೃತ್ಯ, ಸಹಾಯ, ಕರಣ. ಫಸ್ಟು ಆತ್ಮ ಅಂದರೆ ಮನಸ್ಸು. ಆದೇಶ ಅಂತಂದರೆ ಸಂಪತ್ತನ್ನು ಹೇಗೆ ಉಳಿಸ್ಕೊಳ್ಬೇಕು, ಯಾವ ರೀತಿ ಶಬ್ದಸ್ಪರ್ಶ ರೂಪರಸಗಂಧಗಳನ್ನು ಮ್ಯಾನೇಜ್ ಮಾಡಬೇಕು ಅಂತನ್ನುವ ಆದೇಶ. ಮೊದಲು ಒಳ್ಳೆಯ ಮನಸ್ಸು ಬೇಕು, ಆತ್ಮ. ಆಮೇಲೆ ಆದೇಶ, ಇದನ್ನು ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸುವ ಬಗೆ ಹೇಗೆ ಅಂತ ಆದೇಶ. ಕಾಲ, ಅದಕ್ಕೆ ತಕ್ಕಂತೆ ಕಾಲದ ನಡೆ ಹೇಗಿದೆ ಅದು. ಆಮೇಲೆ ಉಪಾಯ, ಬೇರೆ ಬೇರೆ ರೀತಿಗಳು. ಕೃತ್ಯ, ಮಾಡಬೇಕಾದ ಕರ್ತವ್ಯ. ಸಹಾಯ, ಇದರ ಬೆಳವಣಿಗೆಗೆ ಪ್ರಕೃತಿಯೇ ಏನೊಂದು ಮಾರ್ಗವನ್ನು ಹೇಳಿದೆ ಅಂತ. ಆಮೇಲೆ ಕಾರಣ. ಈ 6 ವರ್ಗ ಧರ್ಮಾರ್ಥ ಕಾಮಗಳ ಸುತ್ತ ಇರ್ತದೆ. ತ್ರಯೀ ಚಾನ್ವೀಕ್ಷಿಕೀ ಚೈವ ವಾರ್ತಾ ಚ ಭರತರಜಭ ದಂಡನೀತಿಶ್ಚ ವಿಪುಲ ವಿದ್ಯಾಸ್ತತ್ರ ಪ್ರದರ್ಶಿತಾ. ಅದನ್ನು ತಿಳ್ಕೊಳ್ಳಿಕ್ಕೆ ಆತ್ಮ ಆದೇಶ ಅಂದ್ರಲ್ಲ, ಆದೇಶ ಮತ್ತೆ 3 ಭಾಗ. ತ್ರಯೀ, ಆನ್ವೀಕ್ಷಿಕಿ, ವಾರ್ತಾ ಅಂತ. ತ್ರಯೀ ಅಂತಂದರೆ ವೇದ, ಆನ್ವೀಕ್ಷಿಕಿ ಅಂತ ಹೇಳಿದ್ರೆ ತರ್ಕಶಾಸ್ತ್ರ, ವಾರ್ತಾ ಅಂತ ಹೇಳಿದ್ರೆ ವೃತ್ತಿಗೆ ಸಂಬಂಧಪಟ್ಟದ್ದು. ವೃತ್ತಿಗೆ ಸಂಬಂಧಪಟ್ಟದ್ದೇ ವಾರ್ತಾ. ವಾರ್ತಾ ಅಂದರೆ ವರದಿ ಅನ್ನೋದು ನಂತರದ ಅರ್ಥ. ಅದಕ್ಕೆ ಸಂಸ್ಕೃತದಲ್ಲಿ ಉದಂತ ಅಂತಾರೆ. ವೃತ್ತಿಗೆ ಸಂಬಂಧಪಟ್ಟದ್ದು ವಾರ್ತಾ. ಈ 3 ತರಹದ ಆದೇಶ ಪ್ರಕೃತಿಯ 3 ಕಮ್ಯಾಂಡಮೆಂಟ್ಸ್. ತ್ರಯೀ, ಆನ್ವೀಕ್ಷಿಕಿ, ವಾರ್ತಾ. ಆಮೇಲೆ ದಂಡನೀತಿ, ಶಿಕ್ಷೆ ಹೆಂಗೆ ಕೊಡಬೇಕು. ಅತ್ಯಂತ ಪ್ರಾಚೀನವಾದ ಶಾಸ್ತ್ರ ಅಂದರೆ ದಂಡನೀತಿಯೇ, ಶಿಕ್ಷೆ ಹೇಗೆ ಕೊಡಬೇಕು ಅಂತ. ಅಮಾತ್ಯ ಲಿಪ್ಸಾ ಪ್ರಣಿಧಿ ರಾಜಪುತ್ರಸ್ಯ ಲಕ್ಷಣಂ ಚಾರಶ್ಚ ವಿವಿಧೋಪಾಯ ಪ್ರಣಿಧಿಶ್ಚ ಪೃಥಗ್ವಿಧಃ. ಆಮೇಲೆ ಅಮಾತ್ಯ ಲಿಪ್ಸ, ಅಮಾತ್ಯ ಅಂದರೆ ಜೊತೆಗಿದ್ದು ಸಲಹೆ ನೀಡುವವರು. ಅಮಾಭವತಿ, ಜೊತೆಗೇ ಇರುವವನು ಅಮಾತ್ಯ. ಯಾವುದೇ ದೊಡ್ಡ ಸ್ಥಾನದಲ್ಲಿರುವವನಿಗೆ ಒಬ್ಬ ಅಮಾತ್ಯ ಬೇಕೇ. ವೈಚಾರಿಕವಾಗಿ ಯಾವಾಗಲೂ ಅವನನ್ನು ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಅಥವಾ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಒಬ್ಬ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಅವನನ್ನು ಅಮಾತ್ಯ ಅಂತ ಕರೀತಾರೆ. ದೊಡ್ಡ ಸ್ಥಾನದಲ್ಲಿದ್ದರೆ ಅವನನ್ನು ಬಯಸಬೇಕು. ಪ್ರಣಿಧಿ, ಚಾರ ಇರಬೇಕು. ರಾಜಪುತ್ರರ ಲಕ್ಷಣ. ಆಮೇಲೆ ಸೈನ್ಯ, ವಿವಿಧವಾದ ಉಪಾಯ, ಇವೆಲ್ಲ ಇರುತ್ತೆ. ಇನ್ನು ಒಬ್ಬ ರಾಜನಿಗೆ
ಸಾಮ ಚೈವ ಪ್ರಧಾನಂಚ ಭೇದೋ ದಂಡಶ್ಚ ಪಾಂಡವ ಉಪೇಕ್ಷಾ ಪಂಚಮಿ ಚಾತ್ರ ಕಾರ್ತ್ಸ್ನೇನ ಸಮುದಾಹೃತ. ಸಾಮ ನಿಧಾನವಾಗಿ ಬುದ್ಧಿ ಹೇಳಿ ಒಳಿತು ಕೆಡಕುಗಳನ್ನು ಮನವಿ ಮಾಡಿಸಿ ಕೆಟ್ಟದರಿಂದ ತಡೆಯೋದು ಒಂದು. ಇನ್ನು ಪ್ರಧಾನ ಅಂದರೆ ಅವನಿಗೆ ಏನಾದ್ರು ಕೊಟ್ಬಿಡ್ಬೇಕು, ಸುಖವಾಗಿರ್ತಾರೆ. ಇನ್ನು ಭೇದ, ದಂಡ, ಉಪೇಕ್ಷೆ ಅಂತಂದರೆ ಇರಲಿ ಅಂತ ಬಿಟ್ಬಿಡೋದು. ಕೆಲವ್ರನ್ನ ಹಾಗೆ ಬಿಡಬೇಕು. ರಾಜನಾದವನಿಗಿದೆ ಹೇಳ್ತಾ ಇರೋದು. ಸಾಮ, ದಾನ, ಭೇದ, ದಂಡ, ಉಪೇಕ್ಷ. ನಾವೀಗ ಇತ್ತೀಚೆಗೆ ಉಪೇಕ್ಷೆಯನ್ನು ಮಾಡಿದ್ದು ಮಾಲ್ಡೀವ್ಸ್ ಮೇಲೆ. ಹೋಗೋದು ಬೇಡ, ಬಿಟ್ಬಿಡು. ಉಪೇಕ್ಷೆಯೂ ಕೂಡ ಬಹಳ ಪ್ರಧಾನವಾದ ಅಂಗ. ಮಂತ್ರಶ್ಚ ವರ್ಣಿತ ಕೃತ್ಸ್ನೋ ಮಂತ್ರಭೇದಾಸ್ತಥೈವ ಚ ವಿಭ್ರಮಶ್ಚೈವ ಮಂತ್ರಸ್ಯ ಸಿದ್ಧೋಶ್ಚ ಯತ್ಫಲಂ. ಇನ್ನು ಮಂತ್ರ ಯಾವುದನ್ನು ಮನನ ಮಾಡೋದರಿಂದ ನಮಗೆ ರಕ್ಷಣೆ ಸಿಗತ್ತೋ ಅದು ಮಂತ್ರ, ಅದು ಮಂತ್ರವೇ. ಮತ್ರಿಗುಪ್ತ ಭಾಷಣೆ ಅಂತ ಧಾತು, ಗುಟ್ಟಾಗಿ ಮಾತನಾಡೋದು, ಅದು ಮಂತ್ರವೇ. ಮೊದಲನೇ ಮಂತ್ರ ಅಂದರೆ ಕ್ಯಾಬಿನೆಟ್ ಮೀಟಿಂಗ್ಸ್, ಹಂಗಿರಬೇಕು. ಸೆಕ್ಯೂರಿಟಿ ಪರ್ಪಸ್ಗಾಗಿ ಪ್ರಧಾನಿ ಮತ್ತು ಹೋಮ್ ಮಿನಿಸ್ಟ್ರು ಮತ್ತು ಕಮಾಂಡರ್ ಇನ್ ಚೀಫ್ ಮಾತನಾಡೋದೇನಿದೆ ಅದು ಮಂತ್ರವೇ. ಆ ಮಂತ್ರ ಅದನ್ನು ಬ್ರಹ್ಮದೇವರು ನಿರೂಪಣೆ ಮಾಡಿದ್ರು. ಹೇಗಿರಬೇಕು, ಎಲ್ಲಿ ಮಾಡಬೇಕು, ಏನು ಎಷ್ಟು ಪಾಯಿಂಟ್ಸ್ಗಳಿರಬೇಕು ಅದಕ್ಕೆ ಅಂತ. ಇವತ್ತು ಬೆಳಗ್ಗೆ ಮನುಸ್ಮೃತಿ ಒಂದು ನಡೆಯುತ್ತೆ 9:30 10 ತನಕ. ಅದರಲ್ಲಿ ಫೈಲಿಂಗ್ಗಳನ್ನು ಹೇಳ್ತಾ ಇದ್ದರು. ಹಾಗೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಲೆಕ್ಕದ ದೋಷಗಳು 45 ಅಂತ ಹೇಳ್ತಾರೆ. ಹಣದ ಲೆಕ್ಕ ಮಾಡುವಾಗ, ಆಡಿಟಿಂಗ್ ಮಾಡುವಾಗ 45 ದೋಷಗಳು ಹೇಗೆ ಕಂಡುಹಿಡಿಬೋದು ಅಂದರೆ ಹಣ ದುರುಪಯೋಗ ಆಗಿದೆ ಅಂತ ಹೆಂಗೆ ಕಂಡುಹಿಡಿಬೋದು ಅಂತ ಅಲ್ಲಿ. ಅಲ್ಲ, ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ ಅದು. ಇವತ್ತೆಲ್ಲರಿಗೂ ಗೊತ್ತು. BCom ಓದುವವರಿಗೆ, BBM ಓದುವವರಿಗೆ, ಮ್ಯಾನೇಜ್ಮೆಂಟ್ ಪೋಸ್ಟಲ್ಲಿರೋರಿಗೆ ಅದನ್ನು ಹೇಳಿ ಗೊತ್ತಾಗಬೇಕಾಗಿಲ್ಲ. ಆದರೆ ಇದೆ ಅಂತ ಹೇಳಿದ್ದು ನಿಮಗೆ. ಅದನ್ನು ಇದು ಬ್ರಹ್ಮದೇವರು ಹೇಳಿದ್ರಂತೆ. ಆದರೆ ನಿಮಗೆ ಬಂದದ್ದು ಎಲ್ಲ ಅಲ್ಲಿಂದಲೇ ಅಲ್ವಾ, ಹಿಂದಿನಿಂದ ಬಂದಿರುತ್ತೆ, ಬಹಳ ಹಿಂದಿನಿಂದ ಇದೆ. ನಾವೇ ಇದನ್ನೆಲ್ಲ ಕಂಡುಹಿಡಿದಿದ್ದು ಅಂತ ಬೇಡ ಅಂತಷ್ಟೆ. ಗೊತ್ತೇ ಇದೆ ಲೆಕ್ಕ ತಪ್ಪಿಡಿಯೋದು. ತಪ್ಪು ಲೆಕ್ಕ ಬರೆಸಿದ್ರೆ ಕೂಡಲೇ ಲೆಕ್ಕವನ್ನು ಸರಿಯಾಗಿ ಮಾಡಲಿಕ್ಕೆ ಬರದೇ ಇರೋವನ್ನ ಹಿಡಿದು ಹೇಗೆ ಅಂತ ಗೊತ್ತೇ ಇದೆ. ತಪ್ಪು ಲೆಕ್ಕ ಒಂದು ಅಜ್ಞಾನದಿಂದ ಮಾಡ್ತಾರೆ, ಒಂದೋ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ಅದು ವ್ಯಕ್ತಿಯನ್ನು ನೋಡಿ ಗೊತ್ತಾಗತ್ತೆ. ಅರೆ ಹೇಳಿದೆ, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಅದು ಒಂದು ವಿಚಾರ ಇದೆ ಅಂತ ಅಷ್ಟೇ ಹೇಳಿದ್ದು ನಿಮಗೆ. ಬ್ರಹ್ಮದೇವರು ಮಂತ್ರಭೇದಗಳನ್ನು ಹೇಳಿದ್ರಂತೆ. ವಿಭ್ರಮಶ್ಚೈವ ಮಂತ್ರಶ್ಚ ಸಿದ್ಧೋಶ್ಚ ಯತ್ಫಲಂ. ಯಾವ ಮಂತ್ರ ವಿಫಲ ಆಗತ್ತೆ, ಯಾವ ಮಂತ್ರ ಸಫಲ ಆಗತ್ತೆ. ಸಂಧಿಶ್ಚ ವಿವಿಧಾಭಿಖ್ಯೋ ಹೀನೋ ಮಧ್ಯಸ್ಥತಾ ಸಮಃ. ಮಂತ್ರ ಸಂಧಿ ಕಾಂಪ್ರಮೈಸ್ ಆಗುವಾಗ ಉನ್ನತವಾದ ಸಂಧಿ, ಬೆಸ್ಟ್ ವಿನ್ ವಿನ್ ಸಿಚುಯೇಷನ್ ಅಂತಾರೆ ಇದನ್ನು. ಈ ಒಪ್ಪಂದವನ್ನು ಈಗಿನ ಪರ್ಸನಾಲಿಟಿ ಡೆವಲಪ್ಮೆಂಟಿನಲ್ಲಿ ವಿನ್ ವಿನ್ ಸಿಚುಯೇಷನ್. ಆಮೇಲೆ ಲಾಸ್ ಸಿಚುಯೇಷನ್, ಇನ್ನೊಂದು ಲಾಸ್ ಆ್ಯಂಡ್ ವಿನ್ ಸಿಚುಯೇಷನ್. ಅದು ಅತ್ಯಂತ ಅದು ಸಂಧಿ ಮಾಡಿಕೊಂಡ್ರೂ ಪ್ರಯೋಜನ ಇಲ್ಲ. ಆ ತರಹ ಕಾಂಪ್ರಮೈಸಿನಲ್ಲಿ ಪ್ರಕಾರಗಳಿದೆ. ಇಲ್ಲಿ ನೋಡಿ, ಸಂಧಿಶ್ಚ ವಿವಿಧಾಭಿಖ್ಯೋ ಹೀನಃ ಮಧ್ಯಃ ತಥಾ ಸಮಃ ಭಯ ಸತ್ಕಾರ ವಿತ್ತಾಖ್ಯಃ ಕಾರ್ತ್ಸ್ನೇನ ಪರಿವರ್ಣಿತಃ. ಒಬ್ಬ ಯಾವುದರಿಂದ ಪ್ರವೃತ್ತನಾಗ್ತಾನೆ ರಾಜನಾದವನು? ಭಯ, ಸತ್ಕಾರ, ಇವುಗಳನ್ನೆಲ್ಲ. ಯಾತ್ರಾ ಕಾಲಶ್ಚ ಚತ್ವಾರಃ ತ್ರಿವರ್ಗಸ್ಯ ಚ ವಿಸ್ತರಃ. 4 ತರಹದ ಯಾತ್ರೆಗಳು.
ಅಂದರೆ ರಾಜನಾದವನು ಹೊರಗಡೆ ಹೋಗೋದು ಹೇಗೆ ಅಂತ. ಆಮೇಲೆ ತ್ರಿವರ್ಗಸ್ಯ ಚ ವಿಸ್ತಾರ, ಸಾಮದಾನ ಭೇದ ದಂಡದ ವಿಸ್ತಾರ. ವಿಜಯೋ ಧರ್ಮಯುಕ್ತಶ್ಚ ತಥಾರ್ಥ ವಿಜಯಶ್ಚ ಆಸುರಶ್ಚೈವ ವಿಜಯ ಕಾರ್ತ್ಸ್ನೇನ ಪರಿವರ್ಣಿತ. ಇದು ಏನೇನು ವಿಷಯಗಳಿದೆ ರಾಜನೀತಿಯಲ್ಲಿ ಅಂತ ಇಂಡೆಕ್ಸು. ಧರ್ಮಯುಕ್ತವಾದ ವಿಜಯ, ಹಣದಿಂದ ಒಬ್ಬರನ್ನು ಗೆಲ್ಲೋದು, ಇನ್ನೊಂದು ಆಸುರ ವಿಜಯ. ನಮಗೆಲ್ಲ ಲಾಸ್ ಆಗಿರುತ್ತೆ, ಆದರೆ ಅವ್ರ ಕಡೆಯವರು ನಾಶ ಆದರು, ಎದುರಾಳಿಯ ಕಡೆಯವರು ಅವರ ಅಮೂಲ್ಯವಾದ ವಿದ್ಯೆಗಳೆಲ್ಲ ನಾಶ ಆಯಿತು, ಅವರು ಸತ್ರು, ನಾವು ಗೆದ್ದಿದ್ದೇವೆ. ಇದು ಆಸುರ ವಿಜಯ ಅಂತ. ಈಗ ಮುಸಲ್ಮಾನರು ಬೇಕಾಷ್ಟು ದೇವಸ್ಥಾನಗಳನ್ನು ಒಡೆದಿದ್ದಾರೆ, ಬೇಕಾಷ್ಟು ರಹಸ್ಯ ವಿದ್ಯೆಗಳನ್ನು ಬಲ್ಲವರನ್ನು ನಾಶ ಮಾಡಿದ್ದಾರೆ, ಬೇಕಾಷ್ಟು ಗ್ರಂಥಗಳನ್ನು ಸುಟ್ಟಿದ್ದಾರೆ. ಮಸ್ಲಿನ್ ಬಟ್ಟೆ ಮಾಡುವವರ ಕೈ ಕತ್ತರಿಸ್ಬಿಟ್ಟಿದ್ದಾರೆ ಬ್ರಿಟಿಷರು. ಅವನು ವಿಲ್ ಡ್ಯುರಾಂಟ್ ದಿ ಕೇಸ್ ಆಫ್ ಇಂಡಿಯಾ ಅಂತ ಅದರಲ್ಲಿ ಅವನು ಬರೀತಾನೆ, ಹಿಟ್ಲರ್ಗಿಂತ ಬ್ರಿಟಿಷರೇನು ಕಡಿಮೆ ಇಲ್ಲ, ಸುಮಾರು 8 ರಿಂದ 9 ಕೋಟಿ ಜನ ಸತ್ತಿದ್ದಾರೆ ಭಾರತದಲ್ಲಿ ಅಂತ. ಬಹಳ ಸೂಕ್ಷ್ಮ ವಿಚಾರಗಳುಂಟಲ್ಲಿ. ಇವರೇನು ಕಡಿಮೆ ಏನಿಲ್ಲ. ಅದರಿಂದ ಇದು ಆಸುರ ವಿಜಯ. ಏನಾಯಿತು? 40 ವರ್ಷಗಳ ಗಟ್ಟಲೆ ಕಟ್ಟಿ ನೂರಾರು ವರ್ಷಗಳ ಕಾಲ ಬಾಳಿದ್ದ ಶಿಲ್ಪ ಸೌಂದರ್ಯ, ಕುಸುರಿ ಕೆಲಸ, ಅಷ್ಟು ಜನರ ಎಫರ್ಟು ಎಲ್ಲ ನಾಶ ಮಾಡಿಬಿಟ್ರು. ಅವರು ಧರ್ಮ ಬಂದಿಲ್ಲ ಅಂತ ಅಲ್ಲ ಹೇಳ್ತಾರೆ, ಅವರು ಧರ್ಮ ಬೆಳೀತು, ಆದರೆ ಅದ್ಭುತವಾದ ವಿದ್ಯೆಗಳ ನಾಶ ಆಯ್ತಲ್ಲ, ಅದು ಆಸುರ ವಿಜಯ. ಆ ವಿಜಯ ತಗೊಂಡೇನು ಮಾಡೋದು? ಇದು ಸಮಗ್ರ ಇತಿಹಾಸವನ್ನು ನೀವು ನೋಡ್ಕೊಳ್ತಾ ಬಂದರೆ ಇದು ಏನು ಅಂತ ಗೊತ್ತಾಗತ್ತೆ. ಅದರಿಂದಾಗಿ 3 ತರಹದ ವಿಜಯ. ಹಾಗೆ ಅರ್ಥ ವಿಜಯ, ಎಕನಾಮಿಕ್ ಹಿಟ್ಮನ್ ಅಂತ. ಮುಂದುವರಿದ ರಾಷ್ಟ್ರಗಳು ಬಡ ರಾಷ್ಟ್ರಗಳನ್ನು ಶೋಷಣೆ ಮಾಡಲಿಕ್ಕೆ ಇದನ್ನು ಬಿಟ್ಟಿರ್ತಾರೆ, ಎಕನಾಮಿಕ್ ಹಿಟ್ಮನ್ ಅಂತ. ಅವನು ಸ್ಥಳೀಯ ಸಂಸ್ಕೃತಿ ನಾಶ ಮಾಡ್ತಾನೆ, ಇವನು ಹೊಸ ಸಂಸ್ಕೃತಿಯನ್ನು ಹೇರ್ತಾನೆ, ಅದು ಕ್ರಾಸ್ ಬ್ರೀಡ್ ಆಗಿ ಬೇರೇನೋ ಆಗಿಬಿಡುತ್ತೆ. ಇದನ್ನೆಲ್ಲ ವರ್ಣನೆ ಮಾಡಿದಾರವರು. ಲಕ್ಷಣಂ ಪಂಚವರ್ಗಸ್ಯ ದ್ವಿವಿಧಂ ಚಾತ್ರವರ್ಣಿತಂ. 5 ಲಕ್ಷಣ: ಪ್ರಕಾಶ ಮತ್ತು ಅಪ್ರಕಾಶ. ದಂಡ, ಶಿಕ್ಷೆ ಅನ್ನೋದು ಹೇಗೆ? ಪ್ರಕಾಶವಾದ ಶಿಕ್ಷೆ, ಅಪ್ರಕಾಶವಾದ ಶಿಕ್ಷೆ. ಪ್ರಕಾಶ ಅನ್ನೋದು 8 ತರಹದ್ದು, ಬಹಳ ವಿಸ್ತಾರವಾಗಿ ಅವರು ಬರೆದಿದ್ದಾರೆ. ರಥ ನಾಗಾ ಹಯಾಶ್ಚೈವ ಪಾದಾತಾಶ್ಚೈವ ಪಾಂಡವ ವಿಷ್ಟಿರ್ನಾವಶ್ಚರಾಶ್ಚೈವ ದೇಶಿಕ ಇತಿ ಚಾಷ್ಟಮಃ. ಪ್ರಕಾಶ, ರಥ, ಆನೆ, ಕುದುರೆ, ಕಾಲಾಳುಗಳಿಗೆ ಸಂಬಂಧಪಟ್ಟದ್ದು. ವಿಷ್ಟಿ ಅಂತಂದರೆ ಬಿಟ್ಟಿಯಾಗಿ ದುಡಿಸಿಕೊಳ್ಳುವುದು ಅಥವಾ ವೇತನ. ನಾವಹ ಇದು ಹಡಗಿನ ಸಂಪತ್ತು. ಆಮೇಲೆ ದೇಶಿಕಾಹ, ಕಮಾಂಡರ್ಸ್. ಇವರಿಂದ ನಾವು ಶಿಕ್ಷೆ ಕೊಡೋದೇನಿದೆ ಅದು ಅಷ್ಟವಿಧ ಪ್ರಕಾಶ. ಈ ತರಹ ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇನ್ನೂ ಅವ್ರು ಏನೇನು ವಿಚಾರ ಹೇಳಿದ್ರು, ಬ್ರಹ್ಮದೇವರು ನೀತಿಶಾಸ್ತ್ರ ಬರೆದ್ರು, ಆ ನೀತಿಶಾಸ್ತ್ರ ಏನೇನನ್ನು ಒಳಗೊಂಡಿತ್ತು ಅಂತ ನಾವು ಲಿಸ್ಟ್ ನೋಡ್ತಾ ಇರೋದು. ಅದರಲ್ಲಿ 41ನೇ ಶ್ಲೋಕಕ್ಕೆ ನಿಲ್ಲಿಸಿದ್ದೀವಿ. ಅದರಿಂದ ಮುಂದೆ ಹೋಗುತ್ತೆ. ಒಂದು ಸೈನ್ಯ ಅಂತ ಹೇಳಿದ್ರೆ ಏನೆಲ್ಲ ಇರುತ್ತೆ, ಯುದ್ಧ ಎಷ್ಟು ತರಹ ಇದೆ ಎಲ್ಲ ಬರೀತಾರೆ ಅಂತ. ಇದರ ಅಗಾಧತೆಯನ್ನು ನೋಡೋದು ಇವತ್ತಿಗೆ ನಿಲ್ಲಿಸೋಣ, ನಾಳೆ ಮತ್ತೆ ನೋಡೋಣ. ಇಲ್ಲಿ
ಬ್ರಹ್ಮದೇವರು ನೀತಿಶಾಸ್ತ್ರ ರಚನೆ ಮಾಡಿದ್ರಲ್ಲ, ಅದರ ಇಂಡೆಕ್ಸ್ ಏನೇನಿತ್ತು ಅದರೊಳಗಡೆ. ಇವಾಗ ನಮಗೆ ಎಷ್ಟು ಬಂದಿದೆ ಅದು ನಂತರ ನೋಡೋಣ. 1,00,000 ಅಧ್ಯಾಯಗಳಲ್ಲಿ ಏನಿತ್ತು ಅಂತ ಲಿಸ್ಟ್ ಕೊಡ್ತಾ ಇದ್ದಾರೆ. ಇದನ್ನು ಕೇಳೋಕ್ಕೂ ಸಂತೋಷ ಪಡಬೇಕಷ್ಟೆ. ಇದರ ಎಷ್ಟಾಳಕ್ಕೆ ಹೋಗ್ತೇವೋ ಗೊತ್ತಿಲ್ಲ, ನೋಡುವ. ಕೃಷ್ಣಾರ್ಪಣಮಸ್ತು. ನಾಳೆ ನೋಡುವ.